ಇತಿಹಾಸದಲ್ಲಿ ನಟರು ಬರ್ತಾರೆ ಹೋಗ್ತಾರೆ, ಆದರೆ ಒಬ್ಬ ನಟ ಕೇವಲ ಸಿನಿಮಾ ಸ್ಟಾರ್ ಆಗಿ ಉಳಿಯದೆ ಇಡೀ ರಾಜ್ಯದ ಅಸ್ಮಿತೆಯಾಗಿದ್ದು ಕೇವಲ ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಹೌದು, ಕೋಟ್ಯಾಂತರ ಕನ್ನಡಿಗರ ಪಾಲಿನ ಆರಾಧ್ಯ ದೈವ, ನಮ್ಮ ಹೆಮ್ಮೆಯ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್. ಚಾಮರಾಜನಗರದ ಗಾಜನೂರು ಅನ್ನೋ ಪುಟ್ಟ ಹಳ್ಳಿಯಲ್ಲಿ ರಂಗಭೂಮಿ ಕಲಾವಿದ ಪುಟ್ಟಸ್ವಾಮಯ್ಯನವರ ಮಗನಾಗಿ ಹುಟ್ಟಿದ ಆ ಹುಡುಗನಿಗೆ ತಂದೆ ಇಟ್ಟ ಹೆಸರು ಮುತ್ತುರಾಜ. ಬಡತನದ ಬೇಗೆ ಎಷ್ಟಿತ್ತೆಂದರೆ ದಿನದ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಿತ್ತು. ಓದಿದ್ದು ಕೇವಲ 3ನೇ ತರಗತಿ. ಹೊಟ್ಟೆಪಾಡಿಗಾಗಿ 8ನೇ ವಯಸ್ಸಿಗೆ ಗುಬ್ಬಿ ವೀರಣ್ಣನವರ ನಾಟಕ ಕಂಪನಿ ಸೇರಿದ ಈ ಬಾಲಕ ರಂಗಭೂಮಿಯ ತೆರೆಮರೆಯಲ್ಲೇ ತನ್ನ ಇಡೀ ಬಾಲ್ಯವನ್ನು ಕಳೆದನು. ಆದರೆ 1954ರಲ್ಲಿ ವಿಧಿ ಒಂದು ದೊಡ್ಡ ತಿರುವು ತಂದಿತ್ತು. ನಿರ್ದೇಶಕ HLN ಸಿಂಹ ಅವರು ಈ ಕಣ್ಣುಗಳಲ್ಲಿ ನಟನೆಯ ತೇಜಸ್ಸನ್ನು ಗುರುತಿಸಿ ಬೇಡರ ಕಣ್ಣಪ್ಪ ಚಿತ್ರದ ನಾಯಕನನ್ನಾಗಿ ಮಾಡಿದರು. ಅಷ್ಟೇ ಅಲ್ಲ, ಮುತ್ತುರಾಜನಿಗೆ ರಾಜ್ಕುಮಾರ್ ಅಂದರೆ ರಾಜಕುಮಾರ ಅಂತ ನಾಮಕರಣ ಮಾಡಿದ್ರು. ಮೊದಲ ಸಿನಿಮಾದಲ್ಲೇ ಇವರ ನಟನೆ ಇಡೀ ಸೌತ್ ಇಂಡಸ್ಟ್ರಿಯನ್ನೇ ನಡುಗಿಸಿಬಿಟ್ಟಿತ್ತು. ಅಲ್ಲಿಂದ ಶುರುವಾಗಿದ್ದೇ ಕನ್ನಡದ ಚಿತ್ರರಂಗದ ಸುವರ್ಣಯುಗ. ರಾಜ್ಕುಮಾರ್ ಅವರು ಕೇವಲ ಪೌರಾಣಿಕ ಪಾತ್ರಗಳನ್ನಷ್ಟೇ ಮಾಡಿಲ್ಲ, ಭಾರತದಲ್ಲೇ ಮೊಟ್ಟಮೊದಲ ಬಾರಿಗೆ ಜೇಮ್ಸ್ ಬಾಂಡ್ ಮಾದರಿಯ ಪತ್ತೇದಾರಿ ಪಾತ್ರಕ್ಕೂ ಜೀವ ತುಂಬಿದ್ರು. ಬಂಗಾರದ ಮನುಷ್ಯ ಸಿನಿಮಾ ನೋಡಿ ಅದೆಷ್ಟೋ ಸುಶಿಕ್ಷಿತ ಯುವಕರು ಸಿಟಿ ಕೆಲಸ ಬಿಟ್ಟು ಹಳ್ಳಿಗೆ ಬಂದು ವ್ಯವಸಾಯ ಶುರು ಮಾಡಿದ್ರು. ಎಷ್ಟೇ ದೊಡ್ಡ ಸ್ಟಾರ್ ಆದ್ರೂ ತೆರೆ ಮೇಲೆ ಧೂಮಪಾನ, ಮದ್ಯಪಾನ ಮಾಡಲ್ಲ ಅನ್ನೋ ಕಟ್ಟುನಿಟ್ಟಿನ ನಿಯಮ ಇಟ್ಟುಕೊಂಡು ಯುವ ಜನತೆಗೆ ಆದರ್ಶಪ್ರಾಯರಾದ್ರು. ದಶಕದಲ್ಲಿ ಕನ್ನಡ ಭಾಷೆಗಾಗಿ ನಡೆದ ಐತಿಹಾಸಿಕ ಗೋಕಾಕ್ ಚಳುವಳಿಯ ಮುಂಚೂಣಿಯಲ್ಲಿ ನಿಂತು ಇಡೀ ಕರ್ನಾಟಕವನ್ನೇ ಒಗ್ಗೂಡಿಸಿದ ಮಹಾನಾಯಕ ಇವರು. ಆದರೆ 2000ರಲ್ಲಿ ಕಾಡುಗಳ್ಳ ವೀರಪ್ಪನಿವರನ್ನು ಅಪಹರಿಸಿದಾಗ ಇಡೀ ದೇಶವೇ ನಡುಗಿ ಹೋಯಿತು. ಆ ದಟ್ಟ ಕಾಡಿನಲ್ಲಿ 108 ದಿನಗಳ ಕಾಲ ಸಾವಿನ ಮುಖಾಮುಖಿಯಾಗಿದ್ದರೂ ಶಾಂತಿ ಕಾಪಾಡಿ ಎಂಬ ಒಂದೇ ಒಂದು ಕರೆ ಇಡೀ ರಾಜ್ಯದಲ್ಲಿ ರಕ್ತಪಾತವಾಗುವುದನ್ನು ತಪ್ಪಿಸಿತು. ಗಾಯನಕ್ಕೆ ರಾಷ್ಟ್ರ ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಕರ್ನಾಟಕ ರತ್ನ, ಹೀಗೆ ಎಲ್ಲ ಗೌರವಗಳು ಇವರ ಹೆಸರಿನಿಂದಲೇ ಪವಿತ್ರತೆ ಪಡೆದುಕೊಂಡಿದೆ. ಇಂದು ಅವರು ನಮ್ಮೊಂದಿಗೆ ಇಲ್ಲದಿರಬಹುದು, ಆದರೆ ಪ್ರತಿಯೊಬ್ಬ ಕನ್ನಡಿಗನ ಹೃದಯದಲ್ಲಿ, ಕರ್ನಾಟಕದ ಪ್ರತಿ ರಸ್ತೆಯಲ್ಲೂ ಅಣ್ಣವರು ಎಂದೆಂದಿಗೂ ಅಮರ.